ವೆಲ್ ಗೈಸ್, ಈಗ ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಇಲ್ಲಿಂದ ರಾವಣ ಫಾಲ್ಸಿಗೆ ಹೋಗ್ಬೇಕೀಗ. ಸೊ ಹಾಗಾಗಿ ಬಸ್ಗಾಗಿ ವೇಟ್ ಮಾಡ್ತಾಯಿದ್ದೀನಿ. ಸೊ ವೇಟ್ ಮಾಡೋಣ. ಹಾಗೆ ರಾವಣ ಫಾಲ್ಸ್ ಕಡೆ ಇಳಿದಿದ್ದೀನಿ. 20 ಮಿನಿಟ್ಸ್ ತೊಗೊಂಡ ಇಲ್ಲಿ ಬರೋಕೆ. ಅವನು 15 to 20 ಮಿನಿಟ್ಸು ಬರ್ತಿದೆ. 40 ರುಪೀಸು ಇಲ್ಲಿ ಕರೆನ್ಸಿ ಪ್ರಕಾರ. ಸೊ 33 ಆ್ಯಕ್ಚುಲಿ, 40 ತೊಗೊಂಡು ಅವನು ಚೇಂಜ್ ಇಲ್ಲ ಅಂತ ಹೋಗ್ಲಿ ಬಿಟ್ಟು. 7 ರೂಪಾಯಿ ಅಂದರೆ ನಮಗೆ 2 ರೂಪಾಯಿನೋ 3 ರೂಪಾಯಿ ಅದು. ಹಂಗೆ ಸುಮ್ಮನೆ ಅದೇ ಫಾಲ್ಸು. ರಾವಣ ಫಾಲ್ಸ್ ನೋಡ್ಕೊಂಡು ಈಗ ಡೈರೆಕ್ಟ್ ಸಿಟಿ ಕಡೆ ಹೋಗ್ತಾ ಇದ್ದೀನಿ ರಿಟರ್ನು. ಸೊ ಸಿಟಿ ಕಡೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಬೇರೆ ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತೀನಿ. ವೆಲ್ ಗೈಸ್, ಮೇನ್ ಬಸ್ ಸ್ಟಾಪಿಂದ ಬಸ್ಸಿಗೆ ಬಂದೆ. ಲಿಟಲ್ ಆಡಮ್ಸ್ ಪೀಕ್ ಅನ್ನೋ ಪ್ಲೇಸ್ ಇದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಸ್ಸಿಗೆ ಬಂದಿದ್ದೀನಿ ಡೈರೆಕ್ಟ್. ಈಗ ಬಸ್ಸಿಗೆ ಬಂದು ಇಲ್ಲಿ 2 ಕಿಲೋಮೀಟರ್ಸ್ ಬಂತು. ಇಲ್ಲಿಂದ ಮತ್ತೆ 1 ಕಿಲೋಮೀಟ್ರು ಅಥವಾ 1 ಕಿಲೋಮೀಟ್ರ್ ಇದೆ, ಮತ್ತು 2 ಕಿಲೋಮೀಟ್ರ್ ಇದೆ, ಗೊತ್ತಿಲ್ಲ. ವಾಕ್ ಮಾಡಬೇಕು. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಹಾಗೆ ಅಲ್ಲೇ ಜಿಪ್ಲೈನು ಸಹಿತ ಇದೆ. ಸೊ ಅದೇನೋ ಮೊದಲೇ ಬುಕ್ ಮಾಡ್ಬೇಕಂದ್ರೆ ಬುಕ್ ಮಾಡಿ ಟಿಕೆಟ್ ತೆಗಿಸಿ 1 ಅವರ್ ಆದಮೇಲೆ 2 ಅವರ್ ಆದಮೇಲೆ ಏನೋ ಸಿಗುತ್ತೆ ಅಂತ ಕೇಳ್ಪಟ್ಟಿದೆ. ಗೊತ್ತಿಲ್ಲ. ಸಪೋಸ್ ಏನಾರು ಇಮಿಡಿಯೇಟ್ ಸಿಕ್ಕರೆ ಮಾಡ್ತೀನಿ, ಇಲ್ಲ ವೆಯ್ಟ್ ಮಾಡ್ಬೇಕಂತಂದರೆ ಕಷ್ಟ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಹೋಗೋದಿದೆ ನಾನು ನೋಡೋಕ್ಕೆ. ಸೊ ಕವರ್ ಮಾಡೋಕ್ಕಾಗಲ್ಲ. ಬಟ್ ತೋರಿಸ್ತೀನಿ ನಿಮಗೆ ಜಿಪ್ಲೈನ್ದು, ಮತ್ತು ಪ್ರೈಸಸ್ಗಳು ಹೇಳ್ತೀನಿ ನಿಮಗೆ. ಸೂಪರ್ವಾಗಿದೆ ಗೈಸ್ ಪ್ಲೇಸ್ ಮಾತ್ರ ನೋಡೋಕ್ಕೆ. ಸೂಪರ್ವಾಗಿ ಕಾಣ್ತಿದೆ. ಮತ್ತು ತುಂಬ ನಡಿಬೇಕು ಗೈಸ್. ಫ್ಲೈಯಿಂಗ್ ರಾವಣ ಅನ್ನೋ ಲೊಕೇಶನ್ ಬಂದಿದ್ದೀನಿ. ಇಲ್ಲೇ ಮೇಲ್ಗಡೆ ಹೋದರೆ ಆಡಮ್ಸ್ ಪೀಕ್ ಇದೆ. ಇದೇ ಜಿಪ್ಲೈನು ಲೊಕೇಶನ್ನು. ಸೊ ಮೊದಲೇ ಆಡಮ್ಸ್ ಪೀಕಿಗೆ ಹೋಗ್ಬಿಡ್ತೀನಿ, ಇಲ್ಲ ಲೇಟ್ ಆಗಿದ್ರೆ ಕಷ್ಟ. ಲೇಟ್ ಆಗ್ಬಿಡುತ್ತೆ ಇಲ್ಲಾರೆ, ಹತ್ತಬೇಕಲ್ಲ. ಸೊ ಆಮೇಲೆ ಜಿಪ್ಲೈನು ಮಾಡ್ತೀನಿ ಅಲ್ಲಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. Actually, that Buddha statue. Is that the top? Yeah, both are there, but I seen that in map actually. Map, yeah. I better check up here, because if she goes there and I go there, it will be problem. We miss each other. This road is little hard. Be careful. Yeah, not so bad. Here actually. ನೋಡಿ ಗೈಸ್, ಲಿಟಲ್ ಆಡಮ್ಸ್ ಪೀಕ್ ಟಾಪ್ನಲ್ಲಿ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ತುಂಬ ನಡಿಬೇಕು ಗೈಸ್, ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ನಡಿಬೇಕು ಇಲ್ಲಿಗೆ. I think she is there, right? I think. Okay. Not here anyway. ಸೂಪರ್ ಇದೆ ಗೈಸ್ ಪ್ಲೇಸು, ವರ್ತ್ ಇದೆ ಬರೋಕೆ. ಬಟ್ ತುಂಬ ನಡಿಬೇಕು.
ವರ್ತಿದೆ ಗೈಸ್ ಬರೋಕ್ಕೆ. ಸುಮ್ಮನೆ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಸೂಪರ್ಬಾಗಿದೆ. ನಿಮ್ಮ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆ ಎಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಮಾತ್ರ ಸೂಪರಾಗಿ ಕಾಣ್ತಿದೆ. ಸೊ ಬಟ್ ಹೈಕ್ ಹೆಂಗಿದೆ, ಸಿಕ್ಕಾಪಟ್ಟೆ ನಡಿಬೇಕು. ಫಸ್ಟಿಗೆ ಇಲ್ಲಿ ಬರೋ ಪ್ಲ್ಯಾನ್ ಮಾಡ್ಕೊಳ್ಳಿ, ಆಮೇಲೆ ಬೇರೆ ಲೊಕೇಶನ್ ಹೋಗೋ ಪ್ಲ್ಯಾನ್ ಮಾಡಿ. ಸೂಪರಾಗಿ ಕಾಣ್ತಿದೆ ಇಲ್ಲಿಂದ ಮಾತ್ರ. ಓಕೆ ಗೈಸ್, ರಿಟರ್ನ್ ಹೋಗ್ತೀನಿ ಇವಾಗ, ಯಾಕಂದರೆ ನೆಕ್ಸ್ಟ್ ಪ್ಲೇಸು ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಟೈಮ್ ಆದರೆ. ಸೊ ಆಲ್ರೆಡಿ ಈವ್ನಿಂಗ್ ಆಗ್ತಾಯಿದೆ. ಇಲ್ಲೇ ಇದ್ದಿದ್ದರೆ ಸನ್ಸೆಟ್ ನೋಡ್ಕೊಂಡು ಹೋಗ್ಬೋದಿತ್ತು, ಬಟ್ ಇನ್ನೂ ಪ್ಲೇಸಸ್ ಇದ್ದಾವೆ ಕವರ್ ಮಾಡೋವು. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ. ಸೊ ಡೈರೆಕ್ಟಾಗಿ ಕೆಳಗಡೆ ಸಿಗ್ತೀನಿ ಗೈಸ್ ನಿಮಗೆ. ಬಾಯ್. ಹಾಂ ಗೈಸ್, ಆ್ಯಕ್ಚುಲಿ ಜಿಪ್ ಲೈನು ಕಾಸ್ಟ್ ಆಗೋದು ನಮಗೆ ಇಂಡಿಯನ್ ಕರೆನ್ಸಿ ಪ್ರಕಾರ 1500 ಆಗುತ್ತೆ. 500 ಮೀಟರ್ಸು ಡಿಸ್ಟೆನ್ಸ್ ಇದೆ, ಒಂದು 30 ಸೆಕೆಂಡ್ಸ್ ಆಗುತ್ತೆ. ಬಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ನೆಕ್ಸ್ಟ್ ಹೋಗೋ ಪ್ಲೇಸು ತುಂಬ ಇನ್ನೂ ದೂರ ಇದೆ. ಆಲ್ರೆಡಿ 5 o'clock ಆಗಿದೆ. ವೆಲ್ ಗೈಸ್, 9 Arc ಅನ್ನೋ ಬ್ರಿಡ್ಜ್ ಬಂದಿದ್ದೀನಿ. ಟ್ರೈನ್ದು ಪ್ಲೇಸ್ ಇದು, ಬ್ರಿಡ್ಜ್ ಇದು. ಆ್ಯಕ್ಚುಲಿ ನೋಡಿ, ಟ್ರ್ಯಾಕ್ ಮೇಲೆ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು. ನೈನ್ ಆರ್ಕ್ ಬ್ರಿಡ್ಜ್ ಕಡೆ ಬಂದಿದ್ವಿ ಗೈಸ್ ಇವಾಗ. ಸೊ ನೋಡಿ, ಪ್ಲೇಸ್ ಸೂಪರ್ವಾಗಿದೆ. ಮೇನ್ ಅಟ್ರಾಕ್ಷನ್ ಪ್ಲೇಸ್ ಇದು ಇಲ್ಲಿ. ಓಕೆ ಗೈಸ್, 9 Arc ಬ್ರಿಡ್ಜ್ ನೋಡ್ಕೊಂಡ್ರೆ ಅನ್ಕೊತೀನಿ. ಸೂಪರ್ವಾಗಿದೆ ಪ್ಲೇಸು. ಟ್ರೈನ್ ಹೋಗ್ತಾ ಇರುತ್ತಲ್ಲ, ಸೊ ಚೆನ್ನಾಗಿ ಕಾಣುತ್ತೆ. ಡ್ರೋನ್ ಶಾಟ್ಸ್ಗಳಿದ್ರೆ ಸೂಪರಾಗಿ ಕಾಣುತ್ತೆ. ಡ್ರೋನ್ ಇದ್ದರೆ ಡ್ರೋನ್ ಶಾಟ್ನಲ್ಲಿ ಮಾತ್ರ, ಬಟ್ ಡ್ರೋನ್ ಇಲ್ಲ, ಹಾಗಾಗಿ ಇದ್ದಿದ್ರಲ್ಲೇ ತೋರಿಸಿದ್ದೀನಿ ನಿಮಗೆ. ವೆಲ್ ಗೈಸ್, ರೂಮಿಗೆ ಹೋದೆ. ರೂಮಿಂದ ಡೈರೆಕ್ಟ್ಲಿ ಈಗ ಫ್ರೆಶ್ ಅಪ್ ಆದೆ. ಕಂಪ್ಲೀಟ್ ಫ್ರೆಶ್ ಅಪ್ ಆಗಿ ಹೊರಗಡೆ ಒಂದು ಡಿನ್ನರ್ ಮಾಡಿಕೊಂಡೆ. ಈಗ 9:30ಗೆ ಬಸ್ ಇದೆ ಅಂತೆ ಮಾತ್ರ ಅನ್ನೋ ಪ್ಲೇಸು ಬಸ್ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಗಲ್ಲೆಗೆ ಹೋಗಬೇಕು. ಗಾಲೆ ಆರ್ ಗಲ್ಲೆ, ಐ ಡೋಂಟ್ ನೋ ಪ್ರೊನೌನ್ಸಿಯೇಷನ್. ಅಲ್ಲಿಗೆ ಹೋಗಬೇಕು. ನಾಳೆ ಮಾರ್ನಿಂಗಲ್ಲಿ ರೀಚ್ ಆಗ್ತೀನಿ. ಓಕೆ, ಸಿ ಯು ಟುಮಾರೋ.